ಶ್ರೀಮದ್ ಭಾಗವತದ ಸಪ್ತಮ ಸ್ಕಂಧದ 14ನೇ ಅಧ್ಯಾಯದಲ್ಲಿ ಇವತ್ತು 7ನೇ ಶ್ಲೋಕ. ನಾಸಚ್ಛಾಸ್ತ್ರೇಷು ಸಜ್ಜೇತ ನೋಪಜೀವೇತ ಜೀವಿಕಾಂ ಅತಿವಾದಾಂಸ್ತ್ಯಜೇತ್ ತರ್ಕಾನ್ ಪಕ್ಷಂ ಕಂಚಿನ್ನ ಸಂಶ್ರಯೇತ್. ಯತಿಗಳ ಧರ್ಮವನ್ನ ನಿರೂಪಣೆ ಮಾಡ್ತಾ ಮುಂದುವರಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ನ ಅಸಚ್ಛಾಸ್ತ್ರೇಷು ಸಜ್ಜೇತ. ಸನ್ಯಾಸಿಗಳು ದುಷ್ಟಶಾಸ್ತ್ರಗಳಲ್ಲಿ ಆಸಕ್ತರಾಗಿರಬಾರದು. ನೋಪಜೀವೇತ ಜೀವಿಕಾಂ. ಜೀವನ ವೃತ್ತಿಯನ್ನ ಅವಲಂಬನೆ ಮಾಡಬಾರದು. ಯಾವುದೇ ಜೀವನ ವೃತ್ತಿ ಅಂದ್ರೆ ಜೀವಿಸ್ಲಿಕ್ಕೋಸ್ಕರ ಯಾವುದಾದ್ರೂ ಒಂದು ವೃತ್ತಿಯನ್ನ ಅವಲಂಬನೆ ಮಾಡಬಾರದು. ಅವರಿಗೆ ವೃತ್ತಿ ಅಂತ ಇರೋದಿಲ್ಲ. ಹಿಂದೆ ವರ್ಣಗಳಲ್ಲಿ ಯಾರ್ಯಾವ ವರ್ಣಗಳು ಯಾವ್ಯಾವುದರಿಂದ ವೃತ್ತಿಯನ್ನ ನಡೆಸಬೇಕು ಅಂತ ಹೇಳಿದ್ದಾರೆ. ಆದರೆ ಸನ್ಯಾಸಿಗಳಿಗೆ ಜೀವನ ವೃತ್ತಿ ಅಂತಿಲ್ಲ. ಆಮೇಲೆ ವೇದವಾದಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಶುಷ್ಕ ತರ್ಕಗಳನ್ನೆಲ್ಲ ಬಿಡಬೇಕು. ಅತಿವಾದಾಂಸ್ತ್ಯಜೇತ್ ತರ್ಕಾನ್. ಆಮೇಲೆ ಪಕ್ಷಂ ಕಂಚಿನ್ನ ಸಂಶ್ರಯೇತ್. ವೈಷ್ಣವ ಪಕ್ಷವನ್ನ ಬಿಟ್ಟು ಅಪ್ರಯೋಜಕವಾಗಿರ್ತಕ್ಕಂತಹ ಬೇರೆ ಯಾವುದೇ ಪಕ್ಷವನ್ನು ಕೂಡ ಹಿಡಿಬಾರದು. ನಾಸಚ್ಛಾಸ್ತ್ರೇಷು ಸಜ್ಜೇತ ನೋಪಜೀವೇತ ಜೀವಿಕಾಂ ಅತಿವಾದಾಂಸ್ತ್ಯಜೇತ್ ತರ್ಕಾನ್ ಪಕ್ಷಂ ಕಂಚಿನ್ನ ಸಂಶ್ರಯೇತ್. ನ ಶಿಷ್ಯಾನ್ ಅನುಬಧ್ನೀತ ಗ್ರಂಥಾನ್ನೈವಾಭ್ಯಸೇದ್ ಬಹೂನ್ ನ ವ್ಯಾಖ್ಯಾಂ ಉಪಜೀವೇತ ನಾರಂಭಾನಾರಭೇತ್ ಕ್ವಚಿತ್. ತುಂಬಾ ಜನ ಶಿಷ್ಯರನ್ನ ಕಟ್ಟಿಕೊಳ್ಬಾರ್ದು. ಜ್ಞಾನ ಕಾರ್ಯ ಇಲ್ಲದೆ ಜ್ಞಾನ ಕಾರ್ಯಕ್ಕೋಸ್ಕರ ಶಿಷ್ಯರನ್ನ ಇಟ್ಟುಕೊಳ್ಬೇಕು. ಅದನ್ನು ನಿಷೇಧ ಮಾಡಿಲ್ಲ. ಜ್ಞಾನ ಕಾರ್ಯವಿಲ್ಲದೆ ಸುಮ್ಮನೆ ತುಂಬಾ ಜನ ಶಿಷ್ಯರನ್ನ ಮಾಡ್ಕೊಳ್ಳೋದು, ಆ ಥರ ಮಾಡಬಾರದು. ನ ಶಿಷ್ಯಾನ್ ಅನುಬಧ್ನೀತ. ಮೋಕ್ಷ ವಿಚಾರಕ್ಕೆ ಸಂಬಂಧ ಪಡದೇ ಇರುವಂತಹ ಗ್ರಂಥಗಳನ್ನ, ಬಹಳ ಗ್ರಂಥಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ಹೋಗಬಾರದು. ಮೋಕ್ಷ ವಿಚಾರಕ್ಕೆ ಪ್ರತಿಕೂಲವಾದಂತಹ ಶಾಸ್ತ್ರಗಳನ್ನ, ಕಾಮಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಮೊದಲಾದ ಶಾಸ್ತ್ರಗಳನ್ನ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ ಮೊದಲಾದವುಗಳು, ಇದೆಲ್ಲ ಮೋಕ್ಷ ವಿಚಾರಕ್ಕೆ ಪ್ರತಿಕೂಲವಾಗಿರ್ತಕ್ಕಂತಹ ಶಾಸ್ತ್ರಗಳು. ಅವುಗಳನ್ನೆಲ್ಲ ಅಭ್ಯಾಸ ಮಾಡಬಾರದು. ಪ್ರವಚನವನ್ನ ಜೀವನೋಪಾಯಕ್ಕೋಸ್ಕರ ಅಂತ ಮಾಡ್ಕೊಳ್ಬಾರದು. ನ ವ್ಯಾಖ್ಯಾಂ ಉಪಜೀವೇತ ಅಂತ. ಉಪಜೀವನಕ್ಕೆ ವ್ಯಾಖ್ಯಾನ ಮಾಡೋದು, ಪ್ರವಚನಗಳನ್ನ ಮಾಡಿ ತನ್ನ ಜೀವನವನ್ನ ನಡೆಸೋದು, ಹಾಗೆ ಮಾಡಬಾರದು. ಜೀವನ ನಡೆಸ್ಲಿಕ್ಕೋಸ್ಕರ ಪ್ರವಚನ ಮಾಡಬಾರದು. ನ ವ್ಯಾಖ್ಯಾಂ ಉಪಜೀವೇತ ನಾರಂಭಾನ್ ಆರಭೇತ್ ಕ್ವಚಿತ್. ನಿಷಿದ್ಧವಾದಂತಹ ಕೃಷಿ ಮೊದಲಾದವುಗಳನ್ನಂತೂ ಮಾಡಬಾರದು. ಇದೆಲ್ಲ ಯತಿಗಳಿಗೆ ಹೇಳಿರ್ತಕ್ಕಂತಹ ಧರ್ಮ, ಯತಿಗಳಲ್ಲಿ ನಿಷೇಧ ಮಾಡಿರ್ತಕ್ಕಂಥದ್ದು. ಇಲ್ಲಿ ಹೇಳುವಾಗ ಪಕ್ಷಂ ಕಂಚಿನ್ನ ಸಂಶ್ರಯೇತ್ ಅಂತ ಇದೆ. ಮೇಲ್ನೋಟಕ್ಕೆ ಯಾವ ಪಕ್ಷವನ್ನೂ ಹಿಡಿಬಾರದು ಅಂತ, ಆಗ್ರಹದಿಂದ ಯಾವುದೇ ಒಂದು ಪಕ್ಷವನ್ನು ಕೂಡ ಆಶ್ರಯಿಸಬಾರದು ಅಂತ ಹೇಳದಂತೆ ಕಾಣ್ತದೆ. ಕಂಚಿತ್ ಅಂದ್ರೆ ಯಾವ ಪಕ್ಷವನ್ನು ಗ್ರಹಣ ಮಾಡಬಾರದು ಅಂತ.
ಮೇಲ್ನೋಟಕ್ಕೆ ಅರ್ಥ. ಯಾವ ಪಕ್ಷವನ್ನು ಗ್ರಹಣ ಮಾಡದೇ ಇದ್ರೆ ಹೇಗೆ? ಬೇರೆ ವ್ಯಾಖ್ಯಾನಕಾರರೆಲ್ಲ ಹಾಗೆ ಮಾಡಿದ್ದಾರೆ. ಅದಕ್ಕೆ ಅರ್ಥವನ್ನ ಮೇಲ್ನೋಟಕ್ಕೆ ಏನು ಅರ್ಥ ಕಾಣ್ತದೋ ಅದೇ ಅರ್ಥ ಮಾಡಿದ್ದಾರೆ. ಗಿರಿಧರೀಯ ವ್ಯಾಖ್ಯಾನದಲ್ಲಿ ಮಾತ್ರ ಭಗವದ್ವಿರೋಧಿಯಾದ ಪಕ್ಷವನ್ನೂ ಹಿಡಿಬಾರದು ಅಂತಿದೆ. ಕಂಚಿತ್ ಅಂದ್ರೆ ಯಾವುದೇ ಪಕ್ಷ ಅಂತ ಅರ್ಥ ಅಲ್ಲ. ಕಂಚಿತ್ ಅನ್ನೋ ಶಬ್ದಕ್ಕೆ ಕೆಟ್ಟ ಪಕ್ಷ ಅಂತ ಇಟ್ಟುಕೊಳ್ಬೇಕು. ಕಂಚಿತ್ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಯಾವುದೇ ರೀತಿಯಾದ ಅನ್ನೋ ಅರ್ಥ ಬರ್ತದೆ ನಿಜ. ಆದರೆ ಇಲ್ಲಿ ಕಿಮ್ ಅನ್ನೋ ಶಬ್ದಕ್ಕೆ ಕುತ್ಸಿತ ಅಂತ ಒಂದು ಅರ್ಥ ಇದೆ. ಕೆಟ್ಟದ್ದು ಅನ್ನೋ ಅರ್ಥ ಬರ್ತದೆ. ಆವಾಗ ಕಂಚಿತ್ ಪಕ್ಷ ಅಂತಂದ್ರೆ ಕೆಟ್ಟ ಪಕ್ಷ ಅಂದ್ರೆ ಅಪ್ರಯೋಜಕವಾದ ಪಕ್ಷ ಅಂತ ಅರ್ಥ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಇರೋ ಪ್ರಯೋಜನವನ್ನ ಹಾಳು ಮಾಡ್ತದೆ. ಮೋಕ್ಷ ಪ್ರಯೋಜನವನ್ನ ಹಾಳು ಮಾಡ್ತಕ್ಕಂತಹ ಪಕ್ಷ ಅಥವಾ ಏನು ಪ್ರಯೋಜನ ಇಲ್ಲದೆ ಇರತಕ್ಕಂತಹ ಪಕ್ಷ, ಅಂತಹ ಪಕ್ಷವನ್ನ ಆಗ್ರಹದಿಂದ ಅವಲಂಬನೆ ಮಾಡಬಾರದು ಅಂತ ಅರ್ಥ. ಇನ್ನೊಂದು ಗ್ರಂಥಾನ್ ನೈವಾಭ್ಯಸೇದ್ ಬಹೂನ್ ಅಂತ ಇದೆ. ಬಹಳ ಗ್ರಂಥಗಳನ್ನು ಅಭ್ಯಾಸ ಮಾಡಬಾರದು ಅಂತ. ಇಲ್ಲೂ ಕೂಡ ಸ್ವಲ್ಪ ನಮಗೆ ಸಂಶಯ ಬರ್ತದೆ. ಹೆಚ್ಚು ಓದಬಾರದು ಅಂದ್ರೆ ಏನರ್ಥ? ಬಹಳ ಗ್ರಂಥಗಳನ್ನು ಅಧ್ಯಯನ ಮಾಡಬಾರದು ಅಂತ ಹೇಳ್ತಾ ಇದ್ದಾರಲ್ಲ. ಹೆಚ್ಚು ಗ್ರಂಥಗಳನ್ನು ಅಧ್ಯಯನ ಮಾಡಬಾರದು ಅಂದ್ರೆ ಏನರ್ಥ? ಬಹಳ ಓದಬಾರದು ಅಂತ. ಅದಕ್ಕೂ ಇಲ್ಲಿ ಸೇರಿಸ್ಕೊಳ್ಬೇಕು. ಭಗವತ್ ಪರವಾದ ಗ್ರಂಥಗಳನ್ನ ಬಿಟ್ಟು ಭಗವದ್ ವಿರೋಧಿಯಾದ ಗ್ರಂಥಗಳನ್ನ ಓದಬಾರದು ಅಂತ. ಮೋಕ್ಷಶಾಸ್ತ್ರಕ್ಕೆ ವಿರೋಧಿಯಾದ ಗ್ರಂಥಗಳೇನಿದ್ದಾವೆ ಆ ರೀತಿಯಾದ ಗ್ರಂಥಗಳನ್ನ ಬಹಳ ಗ್ರಂಥಗಳನ್ನೆಲ್ಲ ಓದ್ತೇನೆ ಅಂತ ಆ ಥರ ಬಹುಶಾಸ್ತ್ರಗಳನ್ನ ಅಧ್ಯಯನ ಮಾಡಬಾರದು ಅಂತ ಆ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಅದು ಮೋಕ್ಷಕ್ಕೆ ವಿರೋಧಿ ಆಗ್ತದೆ. ಮೋಕ್ಷ ವಿರೋಧಿಯಾಗಿರ್ತಕ್ಕಂತಹ ಅನೇಕ ಶಾಸ್ತ್ರಗಳು, ಕಾಮಶಾಸ್ತ್ರ ಮೊದಲಾದ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಬಾರದು ಅಂತ ಹಾಗಭಿಪ್ರಾಯ. ಇದನ್ನ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಸಮಾಚಾರ ಅಂತನ್ನೋ ಗ್ರಂಥವನ್ನ ಉದಾಹರಿಸಿ ತಿಳಿಸ್ತಾ ಇದ್ದಾರೆ. ಆಚಾರ್ಯರ ತಾತ್ಪರ್ಯದಲ್ಲಿ ಇಲ್ಲಿ ಹೇಳ್ತಾರೆ, ಅಪ್ರಯೋಜಕ ಪಕ್ಷಂ ನ ಸಂಶ್ರಯೇತ್ ಅಂತ ಮೊದಲನೇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಕಂಚಿತ್ ಪಕ್ಷಂ ನ ಸಂಶ್ರಯೇತ್ ಅಂದ್ರೆ ಅಪ್ರಯೋಜಕವಾದ ಪಕ್ಷವನ್ನ ಹಿಡಿಬಾರದು ಅಂತ ಅರ್ಥ. ಅದಕ್ಕೆ ಸಮಾಚಾರ ಅನ್ನೋ ಗ್ರಂಥದಲ್ಲಿ ಬಂದ ವಾಕ್ಯ ನೋಡಿ, ನ ಪ್ರಯೋಜನ ಪಕ್ಷಿ ಸ್ಯಾ ನವೃಥಾ ಶಿಷ್ಯ ಬಂಧಕೃತ್ ನ ಚೋದಾಸೀನ ಶಾಸ್ತ್ರಾಣಿ ನ ವಿರುದ್ಧಾನಿ ಚಾಭ್ಯಸೇತ್ ನ ವ್ಯಾಖ್ಯಯೋಪಜೀವೇತ ನ ನಿಷಿದ್ಧಾನ್ ಸಮಾಚರೇತ್ ಏವಂ ಭೂತೋ ಯತಿರ್ಯಾತಿ ತದೇಕ ಶರಣೋ ಹರಿಂ ಇತಿ ಸಮಾಚಾರೇ. ನ ಅಪ್ರಯೋಜಕ ಪಕ್ಷಿ ಸ್ಯಾತ್, ಅಪ್ರಯೋಜಕವಾದ ಪಕ್ಷವನ್ನ ಹಿಡಿಬಾರದು. ಆಮೇಲೆ ಜ್ಞಾನ ಕಾರ್ಯ ಇಲ್ಲದೆ ವ್ಯರ್ಥವಾಗಿ ಶಿಷ್ಯರನ್ನ ಕಟ್ಕೊಳ್ಬಾರದು. ಬಹಳ ಜನ ಶಿಷ್ಯರನ್ನ ಕಟ್ಕೊಳ್ಬಾರದು. ಕೇವಲ ತನ್ನ ಸೇವೆ ಮಾಡಿಸ್ಕೊಳ್ಳಿಕ್ಕೋಸ್ಕರ ಅಂತ ಅನೇಕ ಜನರ ಶಿಷ್ಯರನ್ನೆಲ್ಲ ಕಟ್ಕೊಳ್ಳೋದು, ಹಾಗೆಲ್ಲ ಮಾಡಬಾರದು. ನನಗೆ ಶಿಷ್ಯ ಸಂಪತ್ತು ದೊಡ್ಡದಾಗಿದೆ ಅಂತ ಹೇಳಿ ತುಂಬಾ ಜನ ಶಿಷ್ಯರನ್ನ ಕಟ್ಟಿಕೊಂಡು ಅವ್ರ ಕೈಯಿಂದೆಲ್ಲ ನಾನಾ ರೀತಿಯಾದ ಸೇವೆ ಮಾಡಿಸ್ಕೊಳ್ಳೋದು, ಹಾಗೆಲ್ಲ ಮಾಡಬಾರದು. ಜ್ಞಾನ ಕಾರ್ಯಕ್ಕೋಸ್ಕರ ಮಾತ್ರ ಶಿಷ್ಯರನ್ನ ಕಟ್ಕೊಳ್ಬಹುದು. ಅದಿಲ್ಲದೆ ಪಾಠ ಪ್ರವಚನಗಳು ಇಲ್ಲದೆ ಸುಮ್ಮನೆ ಅನೇಕ ಶಿಷ್ಯರನ್ನ ಕಟ್ಕೊಳ್ಬಾರದು ಅಂತ ಅರ್ಥ. ಆಮೇಲೆ ನಚ ಉದಾಸೀನ ಶಾಸ್ತ್ರಾಣಿ ನ ವಿರುದ್ಧಾನಿ ಚ ಅಭ್ಯಸೇತ್ ಅಂತ. ಉದಾಸೀನ ಶಾಸ್ತ್ರಗಳು ಅಂದ್ರೆ ಮೋಕ್ಷ ವಿಚಾರ ಇಲ್ಲದೆ ಇರತಕ್ಕಂತಹ ಶಾಸ್ತ್ರಗಳು, ಕಾಮಶಾಸ್ತ್ರ ಮೊದಲಾದಂತಹ ಶಾಸ್ತ್ರಗಳು, ಅವುಗಳನ್ನ
ಪರಮಾತ್ಮನಿಗೆ ವಿರುದ್ಧವಾದ ಶಾಸ್ತ್ರಗಳು ಅಂತ ಯಾವುದಿದ್ದಾವೆ ಅವುಗಳನ್ನೆಲ್ಲ ಅಭ್ಯಾಸ ಮಾಡಬಾರದು ಅಂತ ಅರ್ಥ. ಆಮೇಲೆ ನ ವ್ಯಾಖ್ಯಯೋಪಜೀವೇತ ನ ನಿಷಿದ್ಧಾನ್ ಸಮಾಚರೇತ್, ಪ್ರವಚನವನ್ನ ಜೀವನ ವೃತ್ತಿಗೋಸ್ಕರ ಅಂತ ಬಳಸ್ಕೋಬಾರದು. ನಿಷಿದ್ಧವಾದಂತಹ ಕೃಷಿ ವಾಣಿಜ್ಯ ಮೊದಲಾದವುಗಳನ್ನೆಲ್ಲ ಮಾಡಬಾರದು ಸನ್ಯಾಸಿಯಾಗಿ. ಅವರು ಕೇವಲ ತದೇಕ ಶರಣೋ ಹರಿಂ, ಭಗವಂತನೊಬ್ಬನನ್ನೇ ಶರಣಾಗತರಾಗಿ ಯತಿಧರ್ಮವನ್ನ ಆಚರಣೆ ಮಾಡಿದರೆ ಅಂಥವನು ಏವಂ ಭೂತೋ ಯತಿ ಹರಿಂ ಜಾತಿ, ಆ ಭಗವಂತನನ್ನ ಪಡಿತಾನೆ ಅಂತ ಹೀಗೆ ಸಮಾಚಾರ ಅನ್ನೋ ಗ್ರಂಥದಲ್ಲಿ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಭಾಗವತದಲ್ಲಿ ಹೇಳ್ತಾ ಇರೋದು. ವ್ಯರ್ಥವಾಗಿ ಜ್ಞಾನ ಕಾರ್ಯ ಇಲ್ಲದೆ ತುಂಬಾ ಶಿಷ್ಯರನ್ನೆಲ್ಲ ಕಟ್ಕೊಳ್ಬಾರದು. ನ ಸಚ್ಛಾಸ್ತ್ರೇಷು ಸಜ್ಜೇತ ನೋಪಜೀವೇತ ಜೀವಿಕಾಂ, ಅತಿವಾದಾಂ ತ್ಯಜೇತ್ ತರ್ಕಾನ್ ಪಕ್ಷಂ ಕಂಚಿನ್ನ ಸಂಶ್ರಯೇತ್, ನ ಶಿಷ್ಯಾನ್ ಅನುಬಧ್ನೀತ ಗ್ರಂಥಾನ್ನೈವಾಭ್ಯಸೇದ್ ಬಹೂನ್, ನ ವ್ಯಾಖ್ಯಾಮುಪಜೀವೇತ ನಾರಂಭಾನ್ ಆರಭೇತ್ ಕ್ವಚಿತ್, ನ ಯತೇರಾಶ್ರಮ ಪ್ರಾಯೋ ಧರ್ಮ ಹೇತುರ್ಮಹಾತ್ಮನಃ, ಶಾಂತಸ್ಯ ಸಮಚಿತ್ತಸ್ಯ ಬಿಭ್ರೂಯಾದುತ ವಾ ತ್ಯಜೇತ್. ಯತ್ಯಾಶ್ರಮ ಅಂತನ್ನೋದು ಬಹಳ ಶ್ರೇಷ್ಠವಾದಂತಹ ಆಶ್ರಮ. ಅದು ಅಂತಹ ಆಶ್ರಮದಲ್ಲಿ ಇದ್ದುಕೊಂಡು ನಿರ್ದುಷ್ಟನಾದಂತಹ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಯಾವುದೇ ರೀತಿಯಾದ ಕಾಮನೆಗಳನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮಹಾತ್ಮನಾಗಿ ಬದುಕಬೇಕು. ಅಂತಹ ಯತಿಗೆ ಅವರ ಆಶ್ರಮ ಅನ್ನದಾನ ಮುಂತಾದ ಧರ್ಮ ಸಾಧನೆಗೆ ಹೇತು ಆಗಬಾರದಂತೆ. ಆಶ್ರಮಗಳನ್ನು ಮಾಡಿಕೊಂಡು ಅನ್ನದಾನ ಮಾಡೋದು, ಅನ್ನಛತ್ರ ಮೊದಲಾದ ಧರ್ಮ ಸಾಧನೆಗಳಿಗೆ ಹೇತು ಆಗಬಾರದು. ಧರ್ಮಹೇತು ನ ಅಂದಿದ್ದಾರೆ. ನ ಯತೇರಾಶ್ರಮ ಪ್ರಾಯೋ ಧರ್ಮಹೇತು ನ, ಪ್ರಾಯ ಇಂತಹ ಮಹಾತ್ಮನಾದಂತಹ ಯತಿಗೆ ಅವರ ಆಶ್ರಮ ಅಂತನ್ನೋದು ಧರ್ಮಹೇತು ಆಗಿರೋದಿಲ್ಲ ಅಂತ ಅಲ್ಲಿ ಪ್ರಾಯ ಅಂತ ಹೇಳಿದ್ದಾರೆ. ಪ್ರಾಯ ಅಂತ ಹೇಳಿರೋದ್ರಿಂದ ಪೀಠಾಧಿಪತಿಗಳಾದಂತಹ ಯತಿಗಳು ಅನ್ನದಾನ ಮೊದಲಾದವುಗಳನ್ನ ತಮ್ಮ ಆಶ್ರಮದಲ್ಲಿ ಮಾಡಬಹುದು ಅಂತ ಅರ್ಥ. ಬೇರೆಯವರಿಗೆ ಅದರ ಅಧಿಕಾರ ಇಲ್ಲ. ಎಲ್ಲಾ ಸನ್ಯಾಸಿಗಳಿಗೂ ಒಂದೇ ರೀತಿ ಅಲ್ಲ. ಪೀಠಾಧಿಪತಿಗಳಾಗಿದ್ರೆ ಅಂಥವರಿಗೆ ಆಶ್ರಮಗಳನ್ನ ಮಾಡಿಕೊಂಡು ಅವರ ಆಶ್ರಮದಲ್ಲಿ ಅನ್ನದಾನ ಮೊದಲಾದಂತಹ ಧರ್ಮ ಕಾರ್ಯಗಳು, ಆ ಧರ್ಮ ಸಾಧನೆಗೆ ಅದು ಕಾರಣ ಆಗಬಹುದು. ಬೇರೆಯವರಿಗೆ, ಪೀಠಾಧಿಪತಿಗಳಲ್ಲದೇ ಇರತಕ್ಕಂತಹ ಯತಿಗಳಿಗೆ ಅವರು ಆಶ್ರಮ ಮಾಡಿಕೊಂಡು ಅಲ್ಲಿ ಅನ್ನದಾನ ಮೊದಲಾದ ಧರ್ಮ ಸಾಧನೆಗೆ ಅದು ಕಾರಣ ಆಗಬಾರದು ಅಂತ ಹಾಗರ್ಥ. ನಿರ್ದುಷ್ಟನಾದ ಭಗವಂತನಲ್ಲೇ ಯಾವಾಗಲೂ ಮನಸ್ಸನ್ನ ಇಟ್ಟಿರಬೇಕು. ಶಾಂತಸ್ಯ ಸಮಚಿತ್ತಸ್ಯ ಅಂದ್ರೆ ಮನಸ್ಸನ್ನ ಬೇರೆ ಯಾವುದರಲ್ಲೂ ತೊಡಗಿಸಿಕೊಳ್ಳದೆ ಕೇವಲ ಭಗವಂತನಲ್ಲೇ ತೊಡಗಿಸಿಕೊಂಡಿರಬೇಕು. ಆಮೇಲೆ ಇನ್ನೂ ಪರಮಹಂಸರಾಗಿ ಅವರು ಏನು ವೈರಾಗ್ಯ ಸಂಪಾದನೆ ಮಾಡಿರ್ತಕ್ಕಂಥವ್ರೇನಿದ್ದಾರೆ ಅಂಥವರು ದಂಡ ಕಮಂಡಲು ಮೊದಲಾದವುಗಳನ್ನ ಬಿಡ್ಲೂಬಹುದಂತೆ. ತ್ಯಾಗನೂ ಮಾಡಬಹುದು, ಹಿಡ್ಕೊಳ್ಳೂಬಹುದು, ತ್ಯಾಗನೂ ಮಾಡಬಹುದು. ಬಿಭ್ರಯಾತ್ ಉತವಾ ತ್ಯಜೇತ್ ಅಂತ ಯತಿಗಳ ಲಕ್ಷಣವಾಗಿರ್ತಕ್ಕಂತಹ ದಂಡ ಕಮಂಡಲು ಮೊದಲಾದವುಗಳನ್ನ ಅವರು ಇಟ್ಕೊಳ್ಳೂಬಹುದು, ಬಿಡ್ಲೂಬಹುದು ಅಂತಿದೆ.
ನಯತೇರಾಶ್ರಮ ಪ್ರಾಯೋ ಧರ್ಮಹೇತುರ್ಮಹಾತ್ಮನಃ ಶಾಂತಸ್ಯ ಸಮಚಿತ್ತಸ್ಯ ಬಿಭೃಯಾದುತವಾ ತ್ಯಜೇತ್. ಅವ್ಯಕ್ತಲಿಂಗೋ ವ್ಯಕ್ತಾರ್ಥೋ ಮನೀಷುನ್ಮತ್ತಬಾಲವತ್ ಕವಿರ್ಮೂಕವದಾತ್ಮಾನಂ ಅದೃಶ್ಯೋ ದರ್ಶಯೇನ್ರಣಾಂ. ಬಾಹ್ಯವಾದ ಚಿಹ್ನೆಗಳು ಇರಬಾರದು ಅಂತ ಹೇಳಿದ್ದಾರೆ. ಬಿಭ್ರಯಾತ್ ಅಥವಾ ತ್ಯಜೇತ್ ಅಂತ. ಬಾಹ್ಯ ಚಿಹ್ನೆಗಳು ದಂಡ ಕಮಂಡಲು ಮೊದಲಾದಂತಹ ಚಿಹ್ನೆಗಳನ್ನ ಇಟ್ಕೊಂಡು ಇರ್ಬೋದು ಅಥವಾ ತ್ಯಾಗನು ಮಾಡಬಹುದು, ಬಿಡ್ಬೋದು. ಆದರೆ ಬಾಹ್ಯವಾದ ದಂಡ ಕಮಂಡಲು ಮೊದಲಾದ ಚಿಹ್ನೆಗಳು ಇಲ್ಲದೇ ಇದ್ರೂ ಕೂಡ ಯತಿಗಳು ಅಂತರಂಗದಲ್ಲಿ ಭಗವಂತನನ್ನ ಕಾಣಬೇಕು. ಯಾವಾಗಲೂ ಮನನ ಮಾಡ್ತಾ ಇರಬೇಕು, ಮನನಶೀಲನಾಗಿರಬೇಕು. ಮನೀಷಿ ಉನ್ಮತ್ತ ಬಾಲವತ್, ಜ್ಞಾನಿಯಾಗಿದ್ರೂ ಕೂಡ ಅವನು ನೋಡೋರಿಗೆ ಹುಚ್ಚನಂತೆ ಕಾಣ್ತಾ ಇರಬೇಕು, ಮುಗ್ಧ ಬಾಲಕರಂತೆ ಇರಬೇಕು. ಮಹಾಜ್ಞಾನಿಯಾಗಿದ್ರು ನೋಡೋರ ಕಣ್ಣಿಗೆ ಕಾಣದಂತೆ ಇರಬೇಕು. ಅವ್ಯಕ್ತಲಿಂಗ, ತೋರಿಸ್ಕೊಳ್ಬಾರ್ದು, ನಾನು ಮಹಾಜ್ಞಾನಿ ಅಂತ ತೋರಿಸ್ಕೊಳ್ಬಾರ್ದು. ಹುಚ್ಚರಂತೆ ಅಥವಾ ಮುಗ್ಧ ಬಾಲಕರಂತೆ ತನ್ನನ್ನು ತಾನು ತೋರಿಸ್ಕೊಳ್ಬೇಕು. ಕವಿಹಿ ಮೂಕವತ್ ಆತ್ಮಾನಂ. ಕವಿಹಿ ಅಂದ್ರೆ ಮಹಾಜ್ಞಾನಿಯಾಗಿದ್ರೂ ಕೂಡ, ಮಹಾವಾಗ್ಮಿಯಾಗಿದ್ರೂ ಕೂಡ ಮೂಕನಂತೆ ಇರಬೇಕು. ನಾನು ವಾಗ್ಮಿ ಅಂತ ಹೇಳಿ ತುಂಬಾ ಮಾತಾಡಬಾರದು. ಸುಮ್ಮನೆ ಮಾತಾಡ್ತಾ ಇರಬಾರದು. ತನ್ನ ಜ್ಞಾನವನ್ನ ಪ್ರದರ್ಶನ ಮಾಡ್ಲಿಕ್ಕೋಸ್ಕರ, ತಾನು ಮಹಾಜ್ಞಾನಿ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಯಾವಾಗಲೂ ಮಾತಾಡ್ತಾ ಇರಬಾರದು. ಜ್ಞಾನಿಯಾಗಿದ್ರೂ ತೋರಿಸ್ಕೊಳ್ಬಾರ್ದು. ಮುಗ್ಧನಂತೆ ಬಾಲಕರಂತೆ ಇರಬೇಕು. ಉನ್ಮತ್ತ ಬಾಲವತ್ ಹೊಂದಿದ್ದಾರೆ. ಉನ್ಮತ್ತ ಅಥವಾ ಬಾಲ, ಹುಚ್ಚರಂತೆ ಇರಬೇಕು ಅಥವಾ ಬಾಲಕರಂತೆ, ಮುಗ್ಧರಾದ ಬಾಲಕರಂತೆ ಇರಬೇಕು. ಅವ್ಯಕ್ತಲಿಂಗನಾಗಿರಬೇಕು. ಒಳಗೆ ಇರುವಂತಹ ಜ್ಞಾನವನ್ನ ಪ್ರದರ್ಶನ ಮಾಡಬಾರದು. ಅವ್ಯಕ್ತಲಿಂಗೋ ವ್ಯಕ್ತಾರ್ಥೋ ಮನೀಷುನ್ಮತ್ತ ಬಾಲವತ್ ಕವಿರ್ಮೂಕವದಾತ್ಮಾನಂ ಅದೃಶ್ಯೋ ದರ್ಶಯೇನ್ರಣಾಂ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಪ್ರಹ್ಲಾದಸ್ಯ ಚ ಸಂವಾದಂ ಮುನೇರಾಜಗರಸ್ಯ ಚ. ಈ ವಿಷಯದಲ್ಲಿ ಒಂದು ಇತಿಹಾಸವನ್ನ ಹೇಳ್ತೇನೆ ಕೇಳು ಅಂತಾರೆ ನಾರದರು. ಧರ್ಮರಾಜನಿಗೆ ಯತಿಗಳ ಈ ಧರ್ಮವನ್ನ ತಿಳಿಸುವ ಸಂದರ್ಭದಲ್ಲಿ ಹೀಗಿರ್ಬೇಕು ಅನ್ನೋದನ್ನು ಹೇಳ್ತಾ, ಒಳ್ಳೆ ಜ್ಞಾನಿಯಾಗಿದ್ರೂ ಮುಗ್ಧರಂತೆ ಇರಬೇಕು, ಬಾಲಕರಂತೆ ಇರಬೇಕು, ವಾಗ್ಮಿಯಾಗಿದ್ರೂ ಕೂಡ ಮೂಕರಂತೆ ಇರಬೇಕು ಅನ್ನೋ ವಿಷಯದಲ್ಲಿ ನಿನಗೊಂದು ಇತಿಹಾಸ ಹೇಳ್ತೇನೆ ಕೇಳು ಅಂತ ಒಂದು ಕಥೆಯನ್ನ ಹೇಳ್ತಾರೆ. ಹಿಂದೆ ನಡೆದಂತಹ ಇತಿಹಾಸ. ಪ್ರಹ್ಲಾದ ಒಬ್ಬ ಮುನಿಯ ಜೊತೆಯಲ್ಲಿ ಸಂವಾದ ಮಾಡ್ತಾನೆ. ಆ ಪ್ರಹ್ಲಾದನಿಗೂ ಆ ಮುನಿಗೂ ನಡೆದಂತಹ ಸಂವಾದವನ್ನ ಹೇಳ್ತೇನೆ ಕೇಳು ಅಂತ ಇದ್ದಾರೆ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಪ್ರಹ್ಲಾದಸ್ಯ ಚ ಸಂವಾದಂ ಮುನೇರಾಜಗರಸ್ಯ ಚ. ಅಜಗರ, ಅಜಗರ ವ್ರತದಲ್ಲಿ ನಿಷ್ಠನಾದವನು ಅಂತ ಅರ್ಥ. ಅಜಗರನಂತೆ ಇರುವಂತಹ ಒಂದು ವ್ರತ. ಅಜಗರ ಅಂದ್ರೆ ಹೆಬ್ಬಾವು. ಹೆಬ್ಬಾವು ಸುಮ್ಮನೆ ಒಂದು ಕಡೆಗೆ ಮಲ್ಕೊಂಡಿರ್ತದೆ. ಅದು ಬದುಕಿದೆಯೋ ಸತ್ತಿದೆಯೋ ಅಂತ ಕೂಡ ಗೊತ್ತಿರೋದಿಲ್ಲ ನೋಡೋರಿಗೆ. ಸುಮ್ಮನೆ ಒಂದು ಕಡೆ ಬಿದ್ಕೊಂಡಿರ್ತದೆ ಅಂತ. ಆ ರೀತಿ ಅಜಗರ ವ್ರತ ಅಂದ್ರೆ ಹಾಗೆ. ಅಂತಹ ವ್ರತವನ್ನ ನಡೆಸ್ತಕ್ಕಂತಹ ಒಬ್ಬ ಯತಿ ಪ್ರಹ್ಲಾದನಿಗೆ ಸಿಕ್ಕಾಗ ನಡೆದಂತಹ ಒಂದು ಸಂವಾದ ಅವರಿಬ್ಬರಿಗೂ. ಆ ಒಂದು ಇತಿಹಾಸವನ್ನ ಹೇಳ್ತೇನೆ ಕೇಳು. ತಂ ಶಯಾನಂ ಧರೋಪಸ್ಥೆ ಕಾವೇರ್ಯಾಂ ಸಖ್ಯಸಾನುನಿ
ರಜಸ್ವಲೈಸ್ತನೂ ದೇಶೈರ್ನಿಗೂಢಾಮಲತೆ ಅಮಲ ನಿಗೂಢಾಮಲತೇಜಸಂ ದದರ್ಶ ಲೋಕಾನ್ ವಿಚರನ್ ಲೋಕತತ್ವವಿವಿತ್ಸಯಾ ವೃತೋ ಮಾತ್ಯೈಕತಿಪಯೈಃ ಪ್ರಹ್ಲಾದೋ ಭಗವತ್ಪ್ರಿಯಃ. ಭಗವತ್ಪ್ರಿಯಃ ಪ್ರಹ್ಲಾದಃ, ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂತಹ ಪ್ರಹ್ಲಾದ ಜನರ ಸ್ವಭಾವ ಹೇಗಿರ್ತದೆ ಅನ್ನೋದನ್ನ ತಿಳಿಬೇಕು ಅನ್ನೋ ಉದ್ದೇಶದಿಂದ ತಾನು ಮಂತ್ರಿಗಳ ಜೊತೆಯಲ್ಲಿ ಲೋಕ ಸಂಚಾರವನ್ನ ಮಾಡ್ತಾನೆ. ಕೆಲವು ಮಂತ್ರಿಗಳು ಕತಿಪಯೈಹಿ ಅಮಾತ್ಯೈಹಿ ಎಂದಿದ್ದಾರೆ. ಪ್ರಹ್ಲಾದರಾಜರು ಕೆಲವು ತನ್ನ ಮಂತ್ರಿಗಳನ್ನ ಕರೆಕೊಂಡು ಲೋಕ ಸಂಚಾರ ಮಾಡ್ತಾ ಹೋಗ್ತಾ ಇದ್ದಾರೆ. ಜನರೆಲ್ಲ ಹೇಗಿದ್ದಾರೆ, ಅವರ ಸ್ವಭಾವ ಏನು ತಿಳ್ಕೊಳ್ಬೇಕು ಅಂತ ತಾನೇ ಜನರ ಹತ್ತಿರ ಸಂಚಾರ ಮಾಡ್ತಾ ಮಂತ್ರಿಗಳನ್ನ ಕರ್ಕೊಂಡು ಲೋಕ ಸಂಚಾರವನ್ನ ಮಾಡ್ತಾ ಮಾಡ್ತಾ ಸಖ್ಯ ಸಾನುನಿ, ಸಖ್ಯ ಪರ್ವತದ ತಪ್ಪಲು ಪ್ರದೇಶದಲ್ಲಿ ಕಾವೇರಿ ನದಿ ತೀರದಲ್ಲಿ ಬರ್ತಾರೆ. ಅಲ್ಲಿ ಕಾವೇರಿ ನದಿ ತೀರದಲ್ಲಿ ಒಬ್ಬ ಮಲ್ಕೊಂಡಿರ್ತಾನೆ, ಒಬ್ಬ ಋಷಿ ನೆಲದ ಮೇಲೆ ಮಲ್ಕೊಂಡಿರ್ತಾನೆ, ಒಬ್ಬ ಮುನಿ. ಅವನನ್ನ ನೋಡ್ತಾನೆ. ಆ ಮುನಿ ಮಲ್ಕೊಂಡಿದ್ದಾನಲ್ಲ, ಅವನ ಮೈಯಲ್ಲೆಲ್ಲ ಧೂಳು, ಅವನ ಮೈ ತುಂಬ ಧೂಳು ತುಂಬಿಕೊಂಡು ಬಿಟ್ಟಿದೆ, ಎಲ್ಲ ಭಾಗದಲ್ಲೂ ಧೂಳು. ಎಷ್ಟು ದಿವಸ ಆಗಿತ್ತೋ ಸ್ನಾನ ಮಾಡದೆ, ಆ ಥರ ನೋಡೋರಿಗೆ ಅನಿಸ್ತಾ ಇತ್ತು, ಮೈಯೆಲ್ಲ ಧೂಳು. ಹಾಗಾಗಿ ಅವನು ಮುನಿಯಾಗಿ ಮಹಾಜ್ಞಾನಿಯಾಗಿ ಒಳ್ಳೆ ತೇಜಸ್ವಿಯಾಗಿದ್ರೂ ಕೂಡ ಅವನ ತೇಜಸ್ಸು ಹೊರಗೆ ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಎಲ್ಲಿ ನೋಡಿದ್ರು ಬರೇ ಧೂಳು ಕಾಣಿಸ್ತಾ ಇತ್ತು. ಅಂತಹ ಒಬ್ಬ ರಜಸ್ವಲೈಹಿ ತನೂದೇಶೈಹಿ ನಿಗೂಢಾಮಲ ತೇಜಸಂ ಅಂತಂದ್ರೆ ಹಾಗರ್ಥ. ಧೂಳು ತುಂಬಿಕೊಂಡಿತ್ತು, ಎಲ್ಲ ಕಡೆಯಲ್ಲೂ ಧೂಳು ತುಂಬಿಕೊಂಡಿತ್ತು. ಹಾಗಾಗಿ ನಿಗೂಢವಾಗಿತ್ತು ಅವನ ತೇಜಸ್ಸು. ಅವನಲ್ಲಿ ಅಮಲವಾದ ತೇಜಸ್ಸಿತ್ತು. ನಿಗೂಢ ಅಮಲ ತೇಜಸ್ಸಂ ಅಂದಿದ್ದಾರೆ. ಅಮಲವಾದ ತೇಜಸ್ಸು, ನಿರ್ಮಲವಾದ ತೇಜಸ್ಸು ಇದ್ರೂ ಕೂಡ ಅದು ನಿಗೂಢ ಆಗಿತ್ತು. ಯಾಕೆ, ಎಲ್ಲಿ ನೋಡಿದ್ರು ಹೊಲಸು, ಮೈಯಲ್ಲಿ ಧೂಳು ತುಂಬಿಕೊಂಡಿತ್ತು. ಅಂತಹ ಒಬ್ಬ ಮುನಿಯನ್ನ ಪ್ರಹ್ಲಾದರಾಜರು ನೋಡ್ತಾರೆ. ತಂ ಶಯಾನಂ ಧರೋಪಸ್ಥೆ ಕಾವೇರ್ಯಾಂ ಸಖ್ಯಸಾನುನಿ ರಜಸ್ವಲೈಸ್ತನೂ ದೇಶೈರ್ನಿಗೂಢಾಮಲ ತೇಜಸಂ ದದರ್ಶ ಲೋಕಾನ್ ವಿಚರನ್ ಲೋಕತತ್ವವಿವಿತ್ಸಯಾ ವೃತೋ ಮಾತ್ಯೈ ಕತಿಪಯೈಃ ಪ್ರಹ್ಲಾದೋ ಭಗವತ್ಪ್ರಿಯಃ. ಕರ್ಮಣಾ ಕೃತಿಭಿರ್ವಾಚ ಲಿಂಗೈರ್ವರ್ಣಾಶ್ರಮಾದಿಭಿಃ ನಾವಿಂದತ ಜನೋಯಂ ವೈ ಸೋಸಾವಿತಿ ನವೇತಿ ಚ. ಇವನು ಯಾರು ಅಂತಾನೆ ಕಂಡುಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಮೇಲ್ನೋಟಕ್ಕೆ ಯಾವ ಚಿಹ್ನೆಗಳು ಅವನಲ್ಲಿ ಕಾಣಿಸ್ತಾ ಇಲ್ಲ. ಅವನು ನಡೆಸುವ ಕರ್ಮಗಳಿಂದಲಾದರೂ ತಿಳ್ಕೊಳ್ಳೋಣ ಅಂದ್ರೆ ಏನೂ ಮಾಡ್ತಾ ಇಲ್ಲ. ಅವನು ಸುಮ್ಮನೆ ಬಿದ್ದುಕೊಂಡಿದ್ದಾನೆ, ಸುಮ್ಮನೆ ಮಲ್ಕೊಂಡಿದ್ದಾನೆ. ಹಾಗಾಗಿ ಅವನು ಮಾಡುವ ಕರ್ಮಗಳಿಂದಲಾದರೂ ಅವನು ಯಾರು ಅಂತ ತಿಳ್ಕೊಳ್ಳೋಣ ಅಂದ್ರೆ ಸಾಧ್ಯ ಇಲ್ಲ. ಅವನ ದೇಹದ ಆಕೃತಿಯನ್ನ ನೋಡಿ ಅದರಿಂದ ಕಂಡು ಹಿಡಿಯೋಣ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಮೈಯೆಲ್ಲ ಬರೀ ಧೂಳು ತುಂಬಿಕೊಂಡಿದೆ. ಅವನೇನಾದರೂ ಮಾತಾಡಿದ್ರೆ ಅವನು ಅದರಿಂದ ಗೊತ್ತಾಗ್ತಿತ್ತು. ಅವನು ಮಾತು ಆಡ್ತಾ ಇಲ್ಲ. ಅವನ ಮಾತಿನಿಂದಲೂ ಕೂಡ ಅವನನ್ನ ಯಾರು ಅಂತ ಕಂಡು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಬೇರೆ ಏನಾದರೂ ವರ್ಣಾಶ್ರಮಗಳ ಚಿಹ್ನೆಗಳೇನಾದರೂ ಅವನಲ್ಲಿ ಇದೆಯಾ ಅಂತಂದ್ರೆ ಯಾವ ವರ್ಣಾಶ್ರಮಗಳ ಚಿಹ್ನೆಯೂ ಅವನಲ್ಲಿ ಇರಲಿಲ್ಲ. ಇವನು ಯಾವ ವರ್ಣದವನು, ಯಾವ ಆಶ್ರಮದವನು ಅನ್ನೋದೇ ಕಂಡುಹಿಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅವನನ್ನ. ಅವನ ದೇಹದ ಆಕೃತಿಯಿಂದಾಗ್ಲಿ, ಅವನು ಮಾಡುವ ಕರ್ಮದಿಂದಾಗ್ಲಿ, ಅವನ ಮಾತಿನಿಂದಾಗ್ಲಿ, ಅಥವಾ ಯಾವುದೇ ವರ್ಣಾಶ್ರಮ ಚಿಹ್ನೆಗಳಿಂದಲೂ ಕೂಡ ಜನರು ಅವನನ್ನ ಇಂಥವನು ಅಂತಾಗ್ಲಿ ಅಥವಾ ಇಂಥವನಲ್ಲ ಅಂತಾಗ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇದ್ದ. ಕರ್ಮಣ ಕೃತಿಭಿರ್ವಾಚ ಲಿಂಗೈರ್ವರ್ಣಾಶ್ರಮಾದಿಭಿಃ
ನಾವಿಂದತ ಜನೋಯಂ ವೈ ಸೋಸಾವಿತಿ ನ ವೇತಿ ಚ ತಂ ನತ್ವಾಭ್ಯರ್ಚ್ಯ ವಿಧಿವತ್ ಪಾದಯೋ ಶಿರಸಾ ಸ್ಪೃಶನ್ ವಿವಿತ್ಸುರಿದಮಪ್ರಾಕ್ಷೀನ್ ಮಹಾಭಾಗವತೋಸುರಃ. ಅಂತಹ ಅವಸ್ಥೆಯಲ್ಲಿದ್ದಂತಹ ಆ ಮುನಿಯನ್ನ ಮಹಾಭಗವದ್ಭಕ್ತನಾದಂತಹ ಪ್ರಹ್ಲಾದ ನೋಡಿದ, ಅವನಿಗೆ ನಮಸ್ಕಾರ ಮಾಡಿದ. ವಿದ್ಯುಕ್ತವಾಗಿ ಅವನ ಪಾದಪೂಜೆಯನ್ನ ಮಾಡಿದ. ಅವನ ಪಾದಗಳಲ್ಲಿ ತಲೆಯಿಟ್ಟು ನಮಸ್ಕಾರ ಮಾಡಿದ. ಮಾಡಿ ತತ್ವವನ್ನ ತಿಳಿಲಿಕ್ಕೋಸ್ಕರ ಅವನತ್ರ ಕೇಳ್ತಾ ಇದ್ದಾನೆ, ಆ ಮುನಿ ಹತ್ರ ಪ್ರಹ್ಲಾದ. ವಿವಿತ್ಸುಹು ಒಂದಿದ್ದಾರೆ. ಅವನತ್ರ ಯಾಕೆ ಮಾತಾಡಿಸ್ದ ಅಂತಂದ್ರೆ ವಿವಿತ್ಸುಹು ತಿಳ್ಕೊಳ್ಬೇಕಾಗಿತ್ತು. ಅವನತ್ರ ಮಾತಾಡಬೇಕು. ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ತತ್ವವನ್ನ ತಿಳ್ಕೊಳ್ಬೇಕು ಅಂತ ಅವನಿಗೆ ಅಪೇಕ್ಷೆ. ವಿವಿತ್ಸುಹು ಅಂತಂದ್ರೆ ವಿಶೇಷವಾದ ಜ್ಞಾನದ ಇಚ್ಛೆ ಅಂತ ಅರ್ಥ. ವಿವಿತ್ಸು ವಿಶೇಷವಾಗಿ ಜ್ಞಾನವನ್ನ ಪಡ್ಕೊಳ್ಬೇಕು ಅನ್ನೋ ಅಪೇಕ್ಷೆಯಿಂದ ಆ ಮುನಿಯ ಹತ್ರ ಪ್ರಹ್ಲಾದ ಮಾತಾಡ್ತಾ ಇದ್ದಾನೆ. ಅವನಿಗೆ ಮೊದಲು ವಿಧಿವತ್ ಅಭ್ಯರ್ಚ, ವಿಧಿ ಪ್ರಕಾರವಾಗಿ ಅವನನ್ನ ಪೂಜೆ ಮಾಡಿ ಪಾದಗಳಿಗೆ ನಮಸ್ಕಾರ ಮಾಡಿ ಅವನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ಆ ಮುನಿಯ ಹತ್ರ ತತ್ವಜ್ಞಾನಾರ್ಥಿಯಾಗಿ ಕೇಳ್ತಾ ಇದ್ದಾನೆ. ಮಹಾಭಾಗವತಃ ಅಸುರಃ, ಮಹಾಭಾಗವತೋಕ್ತಮನಾದ ಪ್ರಹ್ಲಾದ ಕೇಳ್ತಾ ಇದ್ದಾನೆ. ತಂ ನತ್ವಾಭ್ಯರ್ಚ ವಿಧಿವತ್ ಪಾದಯೋ ಶಿರಸಾ ಸ್ಪೃಶನ್ ವಿವಿತ್ಸುರಿದಮಪ್ರಾಕ್ಷೀನ್ ಮಹಾಭಾಗವತೋಸುರಃ. ಏನು ಕೇಳಿದ ಪ್ರಹ್ಲಾದ ಆ ಮುನಿಯ ಹತ್ರ ಅಂತನ್ನೋದನ್ನ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಆಚಾರ್ಯ, ನಮ್ಮ ಗೋರಖ್ಪುರ್ ಪುಸ್ತಕದಲ್ಲಿ